ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪುಟ್ಟ ಪ್ರಪಂಚ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಒಂದು ವಿಶೇಷ ಕ್ಷಣವನ್ನು ಹಂಚಿಕೊಳ್ಳಲು ಬಂದಿದ್ದೇವೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ RSS ತನ್ನ ಶತಮಾನೋತ್ಸವವನ್ನು ಅಂದರೆ 100 ವರ್ಷದ ಆಚರಣೆಯನ್ನು ಇಡೀ ದೇಶದ ಮೂಲೆ ಮೂಲೆಯಲ್ಲಿ ವಿಜಯದಶಮಿಯಂದು ಆಚರಿಸುತ್ತಿದ್ದಾರೆ. ಅದೇ ರೀತಿ ನಮ್ಮ ಅಲೆಯೂರು ಮಂಡಲದಲ್ಲಿಯೂ ಕೂಡ ಅದ್ಧೂರಿಯಾಗಿ ನಡೆಸುತ್ತಿದ್ದಾರೆ. ಕಾರ್ಯಕರ್ತರು ಎಲ್ಲ ಮನೆ ಮನೆಗೆ ಬಂದು RSSನ ವಿಜಯದಶಮಿ ಉತ್ಸವದ ಆಮಂತ್ರಣ ನೀಡಿದರು. ಅದೇ ರೀತಿ ನಾವು ಇಂದು ಅಲೆಯೂರು ಮಂಡಲದಲ್ಲಿ ಹೇಗೆ ಈ 100ರ ಸಂಭ್ರಮವನ್ನು ಆಚರಿಸಿದರು ಮತ್ತು RSSನ ಇತಿಹಾಸ ಏನು ಅಂತ ನೋಡಿಕೊಂಡು ಬರುವ. RSS ಅನ್ನು 1925ರಲ್ಲಿ ನಾಗಪುರದಲ್ಲಿ ಡಾಕ್ಟರ್ KB ಹೆಡ್ಗೇವಾರರು ಸ್ಥಾಪಿಸಿದರು. ದೇಶಭಕ್ತಿ, ಶಿಸ್ತಿನ ಜೀವನ, ಸಮಾಜ ಸೇವೆ ಮತ್ತು ಸಾಂಸ್ಕೃತಿಕ ಮೌಲ್ಯಗಳನ್ನು ಬೆಳೆಸುವುದು ಇದರ ಉದ್ದೇಶವಾಗಿತ್ತು. ಕಳೆದ 100 ವರ್ಷಗಳಲ್ಲಿ ಸಂಘವು ದೇಶಾದ್ಯಂತ ಸಾವಿರಾರು ಶಾಖೆಗಳ ಮೂಲಕ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದೆ. ಭುವಮವತೀರ್ಣಾ ನಾಕಸ್ಪರ್ಧಿನಿ ಭಾರತ ಧರಣೀಯಂ ಮಾಮಕ ಜನನೀಯಂ ಭುವಮವತೀರ್ಣಾ ನಾಕಸ್ಪರ್ಧಿನಿ ಭಾರತ ಧರಣೀಯಂ ಮಾಮಕ ಜನನೀಯಂ ಭಾರತ ಧರಣೀಯಂ ಮಾಮಕ ಜನನೀಯಂ ಮಾಮಕ ಜನನೀಯಂ ಮಾಮಕ ಜನನೀಯಂ. ಇದೇ ಅಕ್ಟೋಬರ್ 2ರಂದು ವಿಜಯದಶಮಿಯ ಪರ್ವಕಾಲದಲ್ಲಿ ಸಾಯಂಕಾಲ 4 ಗಂಟೆಗೆ ಸರಿಯಾಗಿ ಸುಬೋಧಿನಿ ಹಿರಿಯ ಪ್ರಾಥಮಿಕ ಶಾಲೆಯ ಮೈದಾನದಲ್ಲಿ ಸಂಘ ಶತಾಬ್ದಿಯ ಅಂಗವಾಗಿ ಸಾಂಘಿಕ್ ನಡೆಯಿತು. ಸ್ವಯಂ ಸೇವಕರು ಗಣವೇಷ ಧರಿಸಿ ಪಾಲ್ಗೊಂಡಿದ್ದರು. ಪ್ರಮುಖ ಅತಿಥಿಗಳು ದೇಶಭಕ್ತಿ, ಏಕತೆ ಮತ್ತು ಸೇವಾ ಮನೋಭಾವನೆ ಬಗ್ಗೆ ಪ್ರೇರಣಾದಾಯಕ ಭಾಷಣ ಮಾಡಿದರು. ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರ ಸಹಭಾಗಿತ್ವ ವಿಶೇಷ ಆಕರ್ಷಣೆಯಾಯಿತು. ಭರತ ವರ್ಷ ಎಂದು ಹೆಸರು. ಭಾರತೀಯರು ಇದರ ಮಕ್ಕಳು. ಹರಿ ಓಂ. ಪರಮ ಪೂಜ್ಯವಾದಂತಹ ಭಗವಧ್ವಜಕ್ಕೆ ವಂದಿಸುತ್ತಾ ಇಲ್ಲಿ ಸೇರಿರುವ ಹಿರಿಯ ಸ್ವಯಂ ಸೇವಕ ಬಂಧುಗಳೇ ಹಾಗೂ ಕಾರ್ಯಕರ್ತ ಮಿತ್ರರೇ ಹಾಗೂ ಶ್ರದ್ಧೆಯ ಮಾತಾ ಭಗಿನಿಯರೇ, ಎಲ್ಲರಿಗೆ ವಂದಿಸುತ್ತಾ ವಿಜಯದಶಮಿಯ ಕಾರ್ಯಕ್ರಮಕ್ಕೆ ನಾವಿಲ್ಲಿ ಸೇರಿದ್ದೇವೆ. ವಿಜಯದಶಮಿ ಅಂತ ಹೇಳಿದರೆ ವಿಜಯ ಪಡೆಯುವಂಥದ್ದು. ಯಾವುದರ ವಿರುದ್ಧ ಕೇಳಿದರೆ ಅನ್ಯಾಯದ ವಿರುದ್ಧ ನ್ಯಾಯದ ವಿಜಯ, ಕತ್ತಲೆಯ ವಿರುದ್ಧ ಬೆಳಕಿನ ವಿಜಯ, ಅಜ್ಞಾನದ ವಿರುದ್ಧ ಸುಜ್ಞಾನದ ವಿಜಯ ಅಂತ, ಕೆಟ್ಟದರ ದುಷ್ಟಶಕ್ತಿಯ ವಿರುದ್ಧ ಸಜ್ಜನ ಶಕ್ತಿಯ ಜಯಕ್ಕೆ ವಿಜಯ ಅಂತ ಹೇಳ್ತಾರೆ. ಹಾಗೆ ಆ ಒಂದು ಪರ್ವಕಾಲದಲ್ಲಿ ನಾವು ಸೇರಿದ್ದೇವೆ, ವಿಜಯದಶಮಿಯ ಕಾರ್ಯಕ್ರಮದಲ್ಲಿ ಸೇರಿದ್ದೇವೆ. ಜ್ಞಾನ ಎಲ್ಲಿವರೆಗೆ ಎಷ್ಟಿತ್ತು ಕೇಳಿದರೆ ಬೇರೆಲ್ಲ ದೇಶಗಳಿಂದ ನಮ್ಮಲ್ಲಿ ಅಧ್ಯಯನಕ್ಕಾಗಿ ಬರ್ತಾ ಇದ್ರು. ಎಲ್ಲಿವರೆಗೆ ಕೇಳಿದರೆ ನಲಂದ ವಿಶ್ವವಿದ್ಯಾನಿಲಯಕ್ಕೆ ಆ ಒಂದು ಗ್ರಂಥಾಲಯಕ್ಕೆ ಬೆಂಕಿ ಹಾಕಿದ್ದು 6 ತಿಂಗಳುಗಳ ಕಾಲ ಬೆಂಕಿ ಉರಿತಾ ಇತ್ತಂತೆ. ಹಾಗೆಂದರೆ ಅಲ್ಲಿ ಎಷ್ಟು ಗ್ರಂಥಗಳು ಸುಟ್ಟೋಗಿರ್ಬೋದು, ಎಷ್ಟು ಜ್ಞಾನ ನಾಶವಾಗಿರ್ಬೋದು ಅಂತ. ಅಥವಾ ರಾಮಕೃಷ್ಣ ಇಂಥ ವೀರರೆಲ್ಲ ಯಾವ ರೀತಿ ಇದ್ರು ಅಂತ ಹೇಳುವಂಥದ್ದನ್ನು ನೆನಪಿಸಬೇಕು ಅಂತ ಹೇಳುವ ವಿಷಯದಿಂದ ಡಾಕ್ಟರ್ ಜಿಯವರು ಸಂಘಟನೆಯನ್ನು ಪ್ರಾರಂಭ ಮಾಡ್ತಾರೆ. ಸಂಘಟನೆಯನ್ನು ಪ್ರಾರಂಭ ಮಾಡಿದಾಗ ದೊಡ್ಡವರನ್ನು ಕರೆದಾಗ ಯಾರು ಬರೋದಿಲ್ಲ, ಯಾಕಂದರೆ ಇದೆಲ್ಲ ಆಗುವಂಥದ್ದಲ್ಲ ಅಂತ. ಮಕ್ಕಳನ್ನು ಇಟ್ಕೊಂಡು ಶಾಖೆಯಲ್ಲಿ ಆಟ ಆಡಿಸ್ತಾ ಅವರಿಗೆ ಸಂಸ್ಕಾರವನ್ನು ಕೊಡ್ತಾ ಹೋಗ್ತಾರೆ. ಹಾಗೆಯೇ ಆಟದಿಂದ ವ್ಯಕ್ತಿ ನಿರ್ಮಾಣ ಸಾಧ್ಯವಾ? ಡಾಕ್ಟರ್ ಜಿಯವರ ಕಲ್ಪನೆ ಏನು ಕೇಳಿದರೆ ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ ಅಂತ. ಹಾಗಿದ್ರೆ ಮಕ್ಕಳಿಗೆ ಆ ಕಥೆಯನ್ನು ಹೇಳುವಂಥದ್ದು, ಆಟ ಆಡಿಸುವಂಥದ್ದು, ಇದನ್ನು ಮುಂದುವರಿಸ್ತಾ 20 ವರ್ಷ ಅವರನ್ನು ಉಪೇಕ್ಷೆ ಮಾಡ್ತಾರೆ. ಅಂತ ಹೇಳಿದ್ರೆ ಇದರಿಂದ ಏನು ಆಗುವಂಥದ್ದಲ್ಲ ಹಾಗೆ ಅಂತ. ಆದರೆ ಸಂಘ ಯಾವ ರೀತಿಯಲ್ಲಿ ಬೆಳೀತಾ ಹೋಗ್ತದೆ ಕೇಳಿದ್ರೆ ನಾಗಪುರದಲ್ಲಿ ಪ್ರಾರಂಭವಾದ ಶಾಖೆ ಇಡೀ ಮಹಾರಾಷ್ಟ್ರದಲ್ಲಿ ಹಬ್ಬಿಕೊಳ್ತದೆ. ಅದೇ ರೀತಿಯಲ್ಲಿ ಪಕ್ಕದ ರಾಜ್ಯಗಳಲ್ಲೂ ವಿಸ್ತಾರ ಆಗ್ತಾ ಇರ್ತದೆ. ಆವಾಗ ಗೊತ್ತಾಗ್ತದೆ ಇದು ಸಂಘ ಖಂಡಿತವಾಗಿಯೂ ಬೆಳೀತದೆ ಅಂತ. ಅದಕ್ಕೆ ವಿರೋಧ ಮಾಡುವಂತಹ ಕಾಲ ಬರ್ತದೆ. ವಿರೋಧ ಮಾಡಿದರೂ ಯಾರು ಅದನ್ನು ಅಂದರೆ ಸ್ವಯಂ ಸೇವಕರು ಆಗದ ಪ್ರಚಾರಕರು ಸ್ವಯಂ ಸೇವಕರು ಅಷ್ಟು ಗಟ್ಟಿಯಾಗಿದ್ದರು. ಒಂದು ರಾಷ್ಟ್ರಕ್ಕಾಗಿ ನನ್ನ ಜೀವನವನ್ನೇ ಸಮರ್ಪಣೆ ಮಾಡ್ತೇನೆ ಅಂತೇಳಿ ಮಾಡ್ತಾಯಿದ್ರು. ಹಾಗಾಗ್ಲಿಕ್ಕೆ ಹೋಗಿ ಆ ವಿರೋಧವನ್ನು ಸಹ ಮೆಟ್ಟಿ ನಿಂತು ಮುಂದೆ ಬರ್ತಾರೆ. ರಾಷ್ಟ್ರಭಕ್ತರಾದಂತಹ ಡಾಕ್ಟರ್ ಜಿ ಸಂಘವನ್ನು ಕಟ್ತಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಆ ಸಂಘದ ವಿಸ್ತಾರ ಆಗ್ತದೆ.
ಯಾವ ರೀತಿ ಕೇಳಿದರೆ ಶಾಲಾ ವಿದ್ಯಾರ್ಥಿಗಳಿಗೆ ಅಂತೇಳಿ ಒಂದು ABVP ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅಂತೇಳಿ, ಮತ್ತು ನಾವು ಮದ್ದೂರ್ ಸಂಘ ಅಂತೇಳಿ ಕೇಳ್ತೇವೆ. ಈ ಕೆಲಸ ಕಾರ್ಮಿಕರಿಗಾಗಿ ಒಂದು ಮದ್ದೂರ್ ಸಂಘ, ನಮ್ಮ ರಾಷ್ಟ್ರೀಯ ಪಕ್ಷ ಬೇಕು ಅಂತೇಳಿ ಅದಕ್ಕೊಂದು ಇದು ಸಂಘಟನೆ, ಹೀಗೆ ಬೇರೆ ಬೇರೆ ಹೀಗೆ ಸಂಘ ಬೆಳವಣಿಗೆ ಆಗ್ತಾ ಹೋಗ್ತದೆ. ಈಗ ವಿಶ್ವದಾದ್ಯಂತ ಒಂದು 48 ರಾಷ್ಟ್ರಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೆಲಸ ಮಾಡ್ತಾ ಉಂಟು, ಬೇರೆ ಬೇರೆ ಹೆಸರಿನಲ್ಲಿ ಕೆಲಸ ಮಾಡ್ತದೆ. ಇನ್ನು ನಮ್ಮ ಧಾರ್ಮಿಕವಾದಂತಹ ದೇವಸ್ಥಾನಗಳನ್ನು ಅಥವಾ ನಮ್ಮ ಧಾರ್ಮಿಕ ವಿಚಾರ ಬಂದಾಗ ವಿಶ್ವ ಹಿಂದೂ ಪರಿಷತ್ ಅಂತೇಳಿ ಅದು ಕೆಲಸ ಮಾಡ್ತಾ ಉಂಟು. ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಸಂಘದ ಕಾರ್ಯ ಆಗ್ತಾ ಉಂಟು. ಆದರೆ ಏನು ಕೇಳಿದರೆ ಮತ್ತೆ ನಮ್ಮ ಹಿಂದೂಗಳು ಯಾವ ರೀತಿ ಕೇಳಿದರೆ ಮತ್ತೆ ಮರೆಯುವಂಥದ್ದು ನಮಗೆ ಜಾಸ್ತಿ ಆಗ್ತದೆ. ಏನು ಕೇಳಿದರೆ ಕೋಣಕ್ಕೆ ಒಂದು ಪೆಟ್ಟು ಹೊಡೆದಾಗ ಅದು ಯೋಚನೆ ಮಾಡ್ತಂತೆ, ಎಲ್ಲೋ ಯಾರಿಗೂ ಹೊಡಿತಾ ಇದ್ದಾರೆ ಅಂತೇಳಿ. ಎರಡನೇ ಪೆಟ್ಟು ಬಿದ್ದಾಗ ಇಲ್ಲೇ ಹತ್ತಿರದಲ್ಲಿ ಯಾರಿಗೂ ಹೊಡಿತಿದ್ದಾರೆ ಅಂತೇಳಿ ಯೋಚನೆ ಮಾಡ್ತಾರಂತೆ. ಮೂರನೇ ಪೆಟ್ಟು ಬಿದ್ದಾಗ ಇದು ನನ್ನ ಬೆನ್ನಿಗೆ ಬೀಳ್ತಾ ಉಂಟು ಅಂತ ಗೊತ್ತಾಗ್ತದಂತೆ. ಅಂದರೆ ಆ ರೀತಿಯಲ್ಲಿ ನಮ್ಮ ಹಿಂದೂಗಳು ಸಹ ಹಾಗೆಯೇ, ಯಾಕಂದರೆ ದೂರದಲ್ಲಿ ಏನೋ ಆಗ್ತಾ ಉಂಟು, ಅದು ನನಗೆ ಅಗತ್ಯ ಇಲ್ಲ ಅಂತೇಳಿ ಕೂತ್ಕೊಳ್ತಾರೆ. ಇಂದಿನ ಬೌದ್ಧಿಕ್ ನಡೆಸಿದಂಥವರು ಗಿರೀಶ್ ಜಿ, ತಾಲೂಕು ಬೌದ್ಧಿಕ್ ಪ್ರಮುಖ. ಶ್ರೀ ಹರಿ ಓಂ, ಶ್ರೀ ಗುರುಭ್ಯೋ ನಮಃ. ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಎಲ್ಲ ಕಾರ್ಯಕರ್ತರು ಹಾಗೂ ಬಂದಂತಹ ಬಂಧು ಭಗಿನಿಯರೇ, ನಿಮಗೆಲ್ಲರಿಗೂ ನನ್ನ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ದೇಶದ ಅಭಿವೃದ್ಧಿಗಾಗಿ, ವಿಕಾಸಕ್ಕಾಗಿ ಏನಾದರೂ ಒಂದು ಸಾಧನೆ ಮಾಡಬೇಕೆಂಬ ಉದ್ದೇಶದಿಂದ ಈ ಒಂದು RSS ಅದನ್ನೇ ಇಂದಿನ ಈ ಶತಮಾನೋತ್ಸವದ ಮೂಲಕ ಸಂಘವು ದೇಶದ ಏಕತೆ, ಸಂಸ್ಕೃತಿ ಮತ್ತು ಸೇವೆಯ ಸಂದೇಶವನ್ನು ಸಾರಿತು. ಮುಂದಿನ ತಲೆಮಾರಿಗೆ ದೇಶ ಪ್ರೇಮ ಮತ್ತು ಮೌಲ್ಯಗಳನ್ನು ಹಂಚಿಕೊಳ್ಳುವುದು ನಮ್ಮೆಲ್ಲರ ಹೊಣೆಗಾರಿಕೆ ಎಂಬುದನ್ನು ಈ ಕಾರ್ಯಕ್ರಮ ನೆನಪಿಸಿತು. ಅದ್ದೂರಿಯಾಗಿ ನಮ್ಮ ಆಚರಿಸಿದ್ದೇವೆ, ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಈ ಆಚಂದ್ರಾರ್ಥ ಕಾಲವರೆಗೆ ಈ ಒಂದು ಸಂಘಟನೆ ಈ ದೇಶದ ಬೆನ್ನೆಲುಬಾಗಿ ನಿಂತು ಈ ದೇಶವನ್ನು ವಿಶ್ವಗುರುವಾಗಿ ಮಾಡಬೇಕಂತ ನಿಮ್ಮೆಲ್ಲರಲ್ಲಿ ಕೇಳಿಕೊಂಡು, ಇದು ಕೇವಲ ಒಂದು ಆಚರಣೆ ಮಾತ್ರವಲ್ಲ, ಒಂದು ಶತಮಾನದ ಸೇವಾ ಪಯಣದ ಸ್ಮರಣೆ. ಇಂತಹ ಕಾರ್ಯಕ್ರಮಗಳು ಸಮಾಜವನ್ನು ಒಂದಾಗಿ ತರುವುದು. ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಎಲ್ಲರೂ ಎದ್ದು ನಿಂತ್ಕೊಳ್ಬೇಕು. ಅನಂತರ ಪ್ರಾರ್ಥನೆ ಆಗುತ್ತೆ. ಎಲ್ಲರೂ ಕೂತಿದ್ದವರು ಕೈಯನ್ನು ಈ ರೀತಿ ಎದೆ ಮಟ್ಟಕ್ಕೆ ಇಟ್ಕೊಂಡು ನಿಂತ್ಕೊಳ್ಬೋದು. ಪ್ರಾರ್ಥನೆ ಬಂದವರು ಹೇಳ್ಬೋದು. ಆನಂತರ ಧ್ವಜಾವತರಣ ಆದ ನಂತರ ವೀಕಿರ ಆಜ್ಞೆ ಬರ್ತದೆ. ವೀಕಿರ ಆಜ್ಞೆ ಆದಮೇಲೆ ಮತ್ತೆ ವಾಪಸ್ ಉಪವಿಷ್ಟವಾಗಿ ಕೂತ್ಕೊಳ್ಬೇಕು. ಕಾರ್ಯಾಯ ಬದ್ಧಾಕಟೀಯಂ ಸುಭಾಮಾಶಿಷಂದೇಹಿತಾತ್ ಪೂರ್ತಯೇ ಅಜಯ್ಯಾಂಚ ವಿಶ್ವಸ್ಯ ದೇಹೀಶ ಶಕ್ತಿಂ ಶೀಲಂ ಜಗದ್ವೇನನಂ ಬ್ರಹ್ಮವೇತ್ ಸುತಂಚೈವ ಯತ್ಕಂಟಕಾಕೀರ್ಣಮಾರ್ಗಂ ಸ್ವಯಂ ತೇ ಕೃತನ್ನಾ ಸುಗಂ ಕಾರಯೇತ್ ಸಮತ್ಕರ್ಷ ನಿಶ್ಚೇಯಸೈಕಮಗ್ರಂ ಪರಂ ಸಾಧನನ್ನಾಮ ವೀರವ್ರತಂ बोलो भारत माता की बोलो भारत माता की बोलो भारत माता की. ದೇಶದ ಸೇವೆ ಮಾಡಲು ನಾವು ಸೈನಿಕರು ಅಥವಾ ಪೊಲೀಸರು ಆಗಲೇಬೇಕಂತ ಇಲ್ಲ. ನಾವು ದೇಶದ ಅಗತ್ಯದ ಕ್ಷಣಗಳಲ್ಲಿ ಮುಂದೆ ಬಂದು ತಂಡವಾಗಿ ಕೈ ಜೋಡಿಸಿ ಕೆಲಸವನ್ನು ಮಾಡ್ಬೋದು. ನಮ್ಮ ಒಂದು ಸಣ್ಣ ಸಹಾಯವು ಅನೇಕರ ಜೀವನ ಬದಲಾಯಿಸಲು ಮತ್ತು ದೇಶ ಪ್ರಗತಿ ಪಥದಲ್ಲಿ ಸಾಗಲು ಸಹಾಯವಾಗುತ್ತದೆ. ಹೀಗೆ ಆಯಾಯ ಮಂಡಲದಲ್ಲಿ ತಿಂಗಳಿಗೆ
ಒಮ್ಮೆ ನಡೆಯುವ RSSನ ಸಾಂಘಿಕ್ನ 1 ಗಂಟೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವ್ಯಕ್ತಿ ನಿರ್ಮಾಣದ ಜೊತೆಗೆ ದೇಶ ನಿರ್ಮಾಣದ ಕಾರ್ಯದಲ್ಲಿ ಎಲ್ಲರೂ ಪಾಲ್ಗೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.